Welcome again, dear students. In the previous session we discussed about how the counter can be used in different kinds of modes, and in today's session, it is the seventh session of this chapter, digital meters. So let us see how basic frequency meter will work and the time interval measurement is made. Fine, so this session contains a brief discussion about the digital frequency meter and the time interval measurement. So this is how a digital frequency meter will look like. I think you people might have seen this in your laboratories as well. This is how the basic frequency meter will be. So frequency counters, as we know, that will measure the number of oscillations or the number of pulses during a interval of time. One particular interval alli ಎಷ್ಟು ನಂಬರ್ ಆಫ್ ಆಸಿಲೇಷನ್ಸ್ ಆಗುತ್ತೆ ಅಥವಾ ಎಷ್ಟು ನಂಬರ್ ಆಫ್ ಪಲ್ಸ್ಗಳು ರಿಪೀಟ್ ಆಗುತ್ತೆ, ಎಷ್ಟು ನಂಬರ್ ಆಫ್ ಪಲ್ಸಸ್ ಬರುತ್ತೆ ಅನ್ನೋದನ್ನ ಕೌಂಟರ್ ಏನು ಮಾಡುತ್ತೆ, ಫ್ರೀಕ್ವೆನ್ಸಿ ಕೌಂಟರ್ ವಿಲ್ ಕೌಂಟ್. ಫೈನ್. ಸೊ ಆಸ್ ದ ಪ್ರಿಸೆಟ್ ಪೀರಿಯಡ್ ಗೆಟ್ಸ್ ಕಂಪ್ಲೀಟೆಡ್, ದ ವ್ಯಾಲ್ಯೂ ಇನ್ ದ ಕೌಂಟರ್ ಡಿಸ್ಪ್ಲೇ ಆನ್ ದ ಸ್ಕ್ರೀನ್ ಅಂಡ್ ದ ಕೌಂಟರ್ ರಿಸೆಟ್ ಟು 0. ಸೊ ಅದರ ಮ್ಯಾಕ್ಸಿಮಮ್ ಲಿಮಿಟ್ ಏನಿರುತ್ತೆ ಅಥವಾ ಪ್ರಿಸೆಟ್ ಎಷ್ಟಿರುತ್ತೆ ಮ್ಯಾಕ್ಸಿಮಮ್ ವ್ಯಾಲ್ಯೂ, ಅದು ರೀಚ್ ಆದಮೇಲೆ ಕೌಂಟರ್ ನಮಗೆ ವ್ಯಾಲ್ಯೂ ಡಿಸ್ಪ್ಲೇ ಮಾಡುತ್ತೆ ಎಷ್ಟು ಪಲ್ಸ್ ಕೌಂಟ್ ಆಗಿದೆ ಅಂತ. ನಂತರ ಅದೇನಾಗುತ್ತೆ, ರೀಸೆಟ್ ಆಗುತ್ತೆ. ಫೈನ್. ಸೊ ಬೇಸಿಕಲಿ ಆ ಫ್ರೀಕ್ವೆನ್ಸಿ ಮೀಟರ್ ಏನಿದೆ, ಡಿಜಿಟಲ್ ಫ್ರೀಕ್ವೆನ್ಸಿ ಮೀಟರ್, ಸೊ ಇಟ್ ಈಸ್ an electronic instrument that is used to measuring the repetition frequency of unknown signal. ಒಂದು ಗೊತ್ತಿಲ್ಲದೆ ಇರೋ ಸಿಗ್ನಲ್ ಅನ್ನ ಎಷ್ಟು ಸರಿ ರಿಪೀಟ್ ಆಗುತ್ತೆ ಅಥವಾ ಅದರ ರಿಪಿಟೇಷನ್ ಫ್ರೀಕ್ವೆನ್ಸಿ ಎಷ್ಟಿದೆ ಅಂತ ತಿಳ್ಕೊಳ್ಳೋಕ್ಕೆ ನಾವೇನು ಇನ್ಸ್ಟ್ರೂಮೆಂಟ್ ಯೂಸ್ ಮಾಡ್ತೀವಿ ಅದನ್ನು ನಾವು ಡಿಜಿಟಲ್ ಫ್ರೀಕ್ವೆನ್ಸಿ ಮೀಟರ್ ಅಂತಲೂ ಕರಿಬೋದು, ಆರ್ ಸಿಂಪ್ಲಿ ಫ್ರೀಕ್ವೆನ್ಸಿ ಕೌಂಟರ್ ಅಂತಲೂ ಹೇಳ್ತೀವಿ. ಫೈನ್. ಸೊ ಆ ಬೇಸಿಕ್ ಪ್ರಿನ್ಸಿಪಲ್ ಹೇಗೆ ಇದರಲ್ಲಿ ವರ್ಕ್ ಆಗುತ್ತೆ ಅಂದರೆ, ದ ಇನ್ಪುಟ್ ಸಿಗ್ನಲ್ ಇಸ್ ಕನ್ವರ್ಟೆಡ್ ಇನ್ ಟು ಟ್ರಿಗರ್ ಪಲ್ಸಸ್ ಅಂಡ್ ಅಪ್ಲೈಡ್ ಕಂಟಿನ್ಯೂಸ್ಲಿ ಟು ಒನ್ ಇನ್ಪುಟ್ ಆಫ್ ಆ್ಯಂಡ್ ಗೇಟ್. ಸೊ ಇನ್ಪುಟ್ ಸಿಗ್ನಲ್, ಯಾವ ಸಿಗ್ನಲ್ ಪಲ್ಸ್ ರಿಪಿಟೇಷನ್ ಫ್ರೀಕ್ವೆನ್ಸಿ ಮೆಜರ್ ಮಾಡಬೇಕು ಅಂದ್ಕೊಂತೀವಿ, ಆ ಕಂಟಿನ್ಯೂಸ್ ಟ್ರಿಗರಿಂಗ್ ಪಲ್ಸಸ್ ಅಥವಾ ಸಿಗ್ನಲ್ಗಳನ್ನು ನಾವು ಒಂದು ಆ್ಯಂಡ್ ಗೇಟಿಗೆ ಕೊಡ್ತೀವಿ. ಸೊ ಅದೇ ಆ್ಯಂಡ್ ಗೇಟ್ಗೆ ಇನ್ನೊಂದು ಪಲ್ಸ್ ಕೊಡ್ತೀವಿ, ನಮಗೆ ಎಷ್ಟು ಡ್ಯೂರೇಷನ್ ಬೇಕು ಅಷ್ಟು ಡ್ಯೂರೇಷನ್, ಅಷ್ಟು ಟೈಮ್ ಡ್ಯೂರೇಷನ್ ಇರ್ತಕ್ಕಂಥ ಒಂದು ಪಲ್ಸ್ನ ಕೊಡ್ತೀವಿ. ಸೊ ಆ ಪಲ್ಸ್ ಆಫ್ ರಿಕ್ವೈರ್ಡ್ ಡ್ಯೂರೇಷನ್, ಸೇ ಫಾರ್ ಎಕ್ಸಾಂಪಲ್ 1 second ಈಸ್ ಅಪ್ಲೈಡ್ ಟು ದಿ ಅದರ್ ಟರ್ಮಿನಲ್, ಇನ್ನೊಂದು ಟರ್ಮಿನಲ್ ಆಫ್ ದಿ ಯಾವ ಗೇಟ್, ನ್ಯಾಂಡ್ ಗೇಟಿಗೆ ಕೊಟ್ಟು ನಾವೇನು ಮಾಡ್ತೀವಿ, ಆ 1 second ಡ್ಯೂರೇಷನ್ ಅಲ್ಲಿ ನಮ್ಮ ಈ ಸಿಗ್ನಲ್ನ ಇನ್ಪುಟ್ ಪಲ್ಸ್ ಎಷ್ಟು ಬಂತು ಅಂತ ಏನು ಮಾಡ್ತೀವಿ, ನಾವು ಕೌಂಟ್ ಮಾಡ್ತೀವಿ. ಸೊ ದಿಸ್ ಈಸ್ ನಥಿಂಗ್ ಬಟ್ ವಿಲ್ ಗಿವ್ ಯು ದಿ ಫ್ರೀಕ್ವೆನ್ಸಿ. ಸೊ ನಮಗೆ ಇದ್ರ ಟೈಮ್ ಗೊತ್ತಿರುತ್ತೆ, ಇದು ಟೈಮ್ ಗೊತ್ತಿಲ್ಲದೆ ಇದ್ದಾಗ ಈ ಟೈಮಲ್ಲಿ ಈ 1 second ಅಲ್ಲಿ ಎಷ್ಟು ಪಲ್ಸ್ ಬಂತು ಅಂತ ನಾವು ಕಂಡುಹಿಡಿಬಹುದು. ದಟ್ ಈಸ್ ನಥಿಂಗ್ ಬಟ್ ದಿ ಪಲ್ಸ್ ರಿಪಿಟೇಷನ್ ಫ್ರೀಕ್ವೆನ್ಸಿ. Well, so this is the block diagram of the digital frequency meter. ಸೊ ನಾನು ಆಗಲೇ ಹೇಳಿದಂಗೆ ಬೇಸಿಕಲಿ ಸಿಂಪಲ್ ಪ್ರಿನ್ಸಿಪಲ್ ವರ್ಕ್ ಆಗುತ್ತೆ. ಒಂದು ಆ್ಯಂಡ್ ಗೇಟ್ಗೆ ಒಂದು ಪಲ್ಸ್ ಕೊಡ್ತೀವಿ, ಒಂದು ಸಿಗ್ನಲ್, ಅದರ ಡ್ಯೂರೇಷನ್ ನಮಗೆ ಗೊತ್ತಿರುತ್ತೆ, ಅಂದರೆ ಟೋಟಲ್ ಪಲ್ಸ್ ಎಷ್ಟು ಹೊತ್ತು ಇರುತ್ತೆ ಗೊತ್ತಿರುತ್ತೆ. ಆ ಹೊತ್ತಲ್ಲಿ ಆ ಡ್ಯೂರೇಷನ್ನಲ್ಲಿ ನಮ್ಮ ಇನ್ಪುಟ್ ಸಿಗ್ನಲ್ ಎಷ್ಟು ಪಲ್ಸ್ ಬರುತ್ತೆ ಅಂತ ನೋಡಿಕೊಂಡು ನಾವು ಈಸಿಯಾಗಿ ಫ್ರೀಕ್ವೆನ್ಸಿ ಕಂಡುಹಿಡ್ಬೋದು. ಫಾರ್ ಎಕ್ಸಾಂಪಲ್ ನಾವಿನ್ನ ನೋಡಿ, ಅದಕ್ಕೆ ಏನು ಮಾಡ್ತೀನಿ, ಒಂದು 1 MHz ಕ್ರಿಸ್ಟಲ್ ಆಸಿಲೇಟರ್ ಇದೆ. ಆ ಕ್ರಿಸ್ಟಲ್ ಆಸಿಲೇಟರ್ ಬರ್ತಕ್ಕಂತಹ ನಮ್ಮ ಸೈನ್ ಸಿಗ್ನಲನ್ನು ಸ್ಕ್ವೇರ್ ಆಗಿ ಕನ್ವರ್ಟ್ ಮಾಡ್ಕೊಂಡಿದ್ದೀನಿ ಯೂಸಿಂಗ್ ಅ ಸ್ಮಿತ್ ಟ್ರಿಗರ್ ಸರ್ಕ್ಯೂಟ್. ನಂತರ ನನಗೆ ಬೇರೆ ಬೇರೆ ಡ್ಯೂರೇಷನ್ ಬೇಕು, ಇಲ್ಲಿ ಕೊಟ್ಟಿದ್ದಾರೆ ನೋಡಿ, 1 microsecond ಬೇಕಾ, 10 microsecond ಬೇಕಾ, 100 microsecond ಬೇಕಾ, ಇಲ್ಲ ಕೊನೆಗೆ 1 second ಬೇಕಾ, ಇಲ್ಲಿದೆ ಆ ರೀತಿ ಬೇಕಂದ್ರೆ ನಾವು ಇದು 1 MHz ಇರೋದ್ರಿಂದ ಡಿವೈಡ್ ಬೈ 10 ಯೂಸ್ ಮಾಡ್ಕೊತೀವಿ. 10 ಡಿವೈಡ್ ಮಾಡಿಕೊಂಡು ನೀವು 6 times ಡಿವೈಡ್ ಮಾಡಿದ್ರೆ ಏನು ಬರುತ್ತೆ, ನಮಗೆ 1 second ಬರುತ್ತೆ. ಸೊ ಯಾವ್ದು ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೊಬೋದು. ಸೊ ದಿಸ್ ಇಸ್ ಅ ಟೈಮ್ ಬೇಸ್ ಸೆಲೆಕ್ಟರ್. ನಾನೇನು ಮಾಡ್ತೀನಿ, ಈ ಸ್ವಿಚ್ನ ಇಲ್ಲಿ ಕನೆಕ್ಟ್ ಮಾಡಿದ್ರೆ ಏನಾಗುತ್ತೆ, ಅದು 1 second ಸೆಲೆಕ್ಟ್ ಆಗುತ್ತೆ. ಸೊ ಆ 1 second ಸಿಗ್ನಲ್ನ ಮತ್ತೆ ಸ್ಮಿತ್ ಟ್ರಿಗರಿಗೆ ಕೊಟ್ಟು ಡಿಫ್ರೆನ್ಶಿಯೇಟ್ ಮಾಡಿ ನಾವು ಒಂದು ಪಲ್ಸ್ ಆಗಿ ಕೊಡ್ತೀವಿ ಯೂಸಿಂಗ್ ಅ ಫ್ಲಿಪ್ ಫ್ಲಾಪ್. ಸೊ ನೆಗೆಟಿವ್ ಕ್ಲಿಪ್ಪರ್, ಆ್ಯಕ್ಚುಲಿ ಏನಾದರೂ ಡಿಫ್ರೆನ್ಶಿಯೇಟರ್ ಈ ಸ್ಮಿತ್ ಟ್ರಿಗರ್ ಸರ್ಕ್ಯೂಟ್ ಏನಿರುತ್ತಲ್ಲ ಅದು ನಮ್ಮ ಪಲ್ಸ್ನ ಕೊಡುತ್ತೆ. ನಂತರ ಇದು ಅದನ್ನು ಶಾರ್ಟ್ ಪಲ್ಸಸ್ ಆಗಿ ಕನ್ವರ್ಟ್ ಮಾಡುತ್ತೆ. ಅದರಲ್ಲಿ ನೆಗೆಟಿವ್ ಇದಿದೆ ಅದನ್ನು ಕ್ಲಿಪ್ ಮಾಡಲಿಕ್ಕೆ
ನೆಗೆಟಿವ್ ಕ್ಲಿಪ್ಪರ್ ಯೂಸ್ ಮಾಡ್ತೀವಿ. ಅದನ್ನು ಮತ್ತೆ ಒಂದು ಫ್ಲಿಪ್ ಫ್ಲಾಪಿಗೆ ಕೊಡ್ತೀವಿ. ಏನಕ್ಕೆ ಅದನ್ನು ಸೆಟ್ ರಿಸೆಟ್ ಮಾಡಲಿಕ್ಕೆ, ಎನೇಬಲ್ ಅಥವಾ ಡಿಸೇಬಲ್ ಮಾಡಲಿಕ್ಕೆ. ಸೊ ಯಾವಾಗ ಎನೇಬಲ್ ಸಿಗ್ನಲ್ ಕೊಡ್ತೀವಿ ನಾವು ಅವಾಗ ಏನಾಗುತ್ತೆ, ಒಂದು 1 ಸೆಕೆಂಡ್ ಪಲ್ಸ್ ಕೊಡ್ತೀವಿ. ಸೊ ಈ 1 ಸೆಕೆಂಡ್ ಪಲ್ಸಲ್ಲಿ ಇನ್ಪುಟ್ ಸಿಗ್ನಲ್ ಏನಿದೆಯಲ್ಲ, ನಮ್ಮ ಇನ್ಪುಟ್ ಸಿಗ್ನಲ್ ಅವು ಎಷ್ಟು ಪಲ್ಸ್ ಬರುತ್ತೆ ಅದನ್ನು ಟ್ರಿಗರಿಂಗ್ ಪಲ್ಸ್ ಅಂತ ಕರಿತೀವಿ. ಸೊ ಎಷ್ಟು ಪಲ್ಸ್ ಬಂದಿದೆ ಅಂತ ನೋಡಿಕೊಂಡು ಅದನ್ನು ಈ ನಮ್ಮ ಕೌಂಟರ್ ಏನು ಮಾಡುತ್ತೆ, ಅದು ಡಿಸ್ಪ್ಲೇ ಮಾಡುತ್ತೆ. ಸೊ ದಟ್ ಈಸ್ ನಥಿಂಗ್ ಬಟ್ ದಿ ಫ್ರೀಕ್ವೆನ್ಸಿ. ಸೊ ಫಾರ್ ಎಕ್ಸಾಂಪಲ್ 1 ಸೆಕೆಂಡ್ ನಾನು ಪಲ್ಸ್ ಕೊಡ್ತೀನಿ ಅಂದಾಗ ಇನ್ಪುಟ್ ಸಿಗ್ನಲ್ ಒಂದೇ ಪಲ್ಸ್ ಬಂದರೆ ಅದ್ರ ಮೀನಿಂಗ್ ಸಿಗ್ನಲ್ ಈಸ್ 1 ಹರ್ಟ್ಜ್ ಅಂತ. ನಾನು 1 ಸೆಕೆಂಡ್ ಡ್ಯೂರೇಷನಲ್ಲಿ ಇಂಥ ಇನ್ಪುಟ್ ಪಲ್ಸ್ ಏನಿದಾವಲ್ಲ, ಸಿಗ್ನಲ್ ಪಲ್ಸ್ ಇಂಥವು 50 ಬಂದರೆ, 50 ಪಲ್ಸಸ್ ಬಂದರೆ ಅರ್ಥ ಮಾಡ್ಕೊಬೋದು ಇಟ್ ಈಸ್ 50 ಹರ್ಟ್ಜ್ ಅಂತ. ಸೊ ಈ ರೀತಿ ನಾವು ನೆಗೆಟಿವ್ ಬೇಕಾಗಿಲ್ಲ, ನಮಗೆ ಒಂದೇ ಸೈಕಲ್ ಇದಾಗುತ್ತೆ. ಸೊ ನೆಗೆಟಿವ್ನ ಕ್ಲಿಪ್ ಮಾಡಲಿಕ್ಕೆ ನೆಗೆಟಿವ್ ಕ್ಲಿಪ್ಪರ್ ಯೂಸ್ ಮಾಡ್ತೀವಿ. ಸೊ ಬೇಸಿಕಲಿ ಇನ್ಪುಟ್ ಸಿಗ್ನಲನ್ನು ಆಂಪ್ಲಿಫೈ ಮಾಡ್ತೀವಿ. ಆಂಪ್ಲಿಫೈ ಮಾಡಾದ್ಮೇಲೆ ಇನ್ಪುಟ್ ಸೈನ್ ವೇವ್ ಇದ್ದರೆ ಅದನ್ನು ಸ್ಕ್ವೇರ್ ವೇವ್ ಆಗಿ ಕನ್ವರ್ಟ್ ಮಾಡ್ತಾರೆ ನಮ್ಮ ಸ್ಮಿತ್ ಟ್ರಿಗರ್. ನಂತರ ಡಿಫ್ರೆನ್ಶಿಯೇಟರ್ ಸ್ಕ್ವೇರ್ ವೇವ್ನ ಈ ರೀತಿ ಶಾರ್ಪ್ ರಿಪಿಟೇಟಿವ್ ಪಲ್ಸ್ ಆಗಿ ಕನ್ವರ್ಟ್ ಮಾಡುತ್ತೆ. ಸೊ ನೆಗೆಟಿವ್ ಇದ್ದರೆ ಇಟ್ ಕ್ಯಾನ್ ಬಿ ನೆಗೆಟಿವ್ ಆಲ್ಸೋ, ಈ ರೀತಿ ಇರ್ಬೋದು. ನಂತರ ಅದನ್ನು ನೆಗೆಟಿವ್ನ ಕ್ಲಿಪ್ ಮಾಡಿ ಓನ್ಲಿ ಪಾಸಿಟಿವ್ ಪಲ್ಸಸ್ಗಳನ್ನ ಆ್ಯಂಡ್ ಗೇಟಿಗೆ ಕೊಡ್ತೀವಿ. ಸೊ ಈ ಡ್ಯೂರೇಷನಲ್ಲಿ ಇವು ಎಷ್ಟು ಪಲ್ಸ್ ಬರುತ್ತಲ್ಲ ದಟ್ ವಿಲ್ ಬಿ ಕೌಂಟೆಡ್ ಆ್ಯಂಡ್ ಡಿಸ್ಪ್ಲೇಡ್ ಆನ್ ದಿ ಡಿಕೇಡ್ ಡೆಸಿಮಲ್ ಕೌಂಟರ್ ಆ್ಯಂಡ್ ಡಿಸ್ಪ್ಲೇ ಯೂನಿಟ್ಸ್. Fine. So this is the explanation for what I have said just now with respect to the block diagram. So you can go through this. Fine. So now only and flip flop use ಮಾಡ್ತೀವಿ. ಯಾಕಂದ್ರೆ ಮೊದಲನೇ ಫಸ್ಟ್ ಸಿಗ್ನಲ್ ಫ್ರಮ್ ದ ಫ್ಲಿಪ್ ಫ್ಲಾಪ್ ಏನು ಮಾಡುತ್ತೆ, ಆ್ಯಂಡ್ ಗೇಟ್ನ ಸೆಟ್ ಮಾಡುತ್ತೆ. ಸೊ ಸೆಟ್ ಮಾಡಿದಾಗ ಆ್ಯಂಡ್ ಗೇಟ್ ಔಟ್ಪುಟ್ ಹೈ ಇರುತ್ತೆ. ಸೊ ಔಟ್ಪುಟ್ಟಲ್ಲಿ ವಿ ಗೆಟ್ ದ ಪಲ್ಸಸ್. ನೆಕ್ಸ್ಟ್ ಸಿಗ್ನಲ್ ಬಂದಾಗ ಏನಾಗುತ್ತೆ, ಆ್ಯಂಡ್ ಗೇಟ್ ರೀಸೆಟ್ ಆಗುತ್ತೆ, ಫ್ಲಿಪ್ ಫ್ಲಾಪಿಂದ ರೀಸೆಟ್ ಸಿಗ್ನಲ್ ಬರುತ್ತೆ. ಸೊ ರೀಸೆಟ್ ಸಿಗ್ನಲ್ ಬಂದಾಗ ಆ್ಯಂಡ್ ಗೇಟ್ಗೆ ಸಿಗ್ನಲ್ ಹೋಗೋದಿಲ್ಲ, ಇನ್ಪುಟ್ 0 ಹೋಗುತ್ತೆ. ಸೊ ಔಟ್ಪುಟ್ 0 ಇರುತ್ತೆ. ಸೊ ಅವಾಗ ಕೌಂಟರ್ ಸ್ಟಾಪ್ ಮಾಡಿ ಅವಾಗ ಎಷ್ಟು ಪಲ್ಸ್ ಬರುತ್ತಲ್ಲ ಅಷ್ಟು ಪಲ್ಸ್ನ ಅದು ಕೌಂಟ್ ಮಾಡಿ ಡಿಸ್ಪ್ಲೇ ತೋರಿಸುತ್ತೆ. Fine. So ಇದರ ಅಡ್ವಾಂಟೇಜ್ ಅಂದರೆ ಯು ಕ್ಯಾನ್ ಸಿ ಹಿಯರ್ ಫ್ರೀಕ್ವೆನ್ಸಿ ಕೌಂಟರ್ಸ್ ಆರ್ ವೆರಿ ಈಸಿ ಟು ಯೂಸ್, ಅಕ್ಯುರಸಿ ಇರುತ್ತೆ. ಫೈನ್, ಯಾವುದೇ ತಪ್ಪು ರೀಡಿಂಗ್ ಬರೋದಿಲ್ಲ. ಫಾಲ್ಸ್ ರೀಡಿಂಗ್ ಕ್ಯಾನ್ ಬಿ ಮಿನಿಮೈಸ್ಡ್ ಆ್ಯಂಡ್ ಏಬಲ್ ಟು ಮೆಜರ್ ಟೈಮ್ ಇಂಟರ್ವಲ್ ಆಸ್ ವೆಲ್ ಆಸ್ ಫ್ರೀಕ್ವೆನ್ಸಿನೂ ಮೆಜರ್ ಮಾಡ್ಬೋದು ಮತ್ತು ಟೈಮ್ ಇಂಟರ್ವಲ್ ಕೂಡ ನಾವು ಮೆಜರ್ ಮಾಡ್ಬೋದು. ಎಲ್ಲಿ ಯೂಸ್ ಮಾಡ್ತಾರೆ, ಟೆಸ್ಟಿಂಗ್ ರೇಡಿಯೋ ಇಕ್ವಿಪ್ಮೆಂಟ್, ಮೆಜರಿಂಗ್ ಆಫ್ ಟೆಂಪ್ರೇಚರ್, ಪ್ರೆಷರ್ ಅಂಡ್ ಅದರ್ ಫಿಸಿಕಲ್ ವ್ಯಾಲ್ಯೂಸ್, ವೈಬ್ರೇಷನ್ ಮತ್ತು ಸ್ಟ್ರೈನ್ ಮೆಜರ್ ಮಾಡಲಿಕ್ಕೆ. ಆ್ಯಂಡ್ ಇಟ್ ಈಸ್ ಆಲ್ಸೋ ಯೂಸ್ಡ್ ಇನ್ ಮೆಜರಿಂಗ್ ಟ್ರಾನ್ಸ್ಡ್ಯೂಸರ್. ಸೊ ಟೈಮ್ ಇಂಟರ್ವಲ್ ಮೆಜರ್ಮೆಂಟ್ ಏನು ಮಾಡುತ್ತೆ, ಸೇಮ್ ಥಿಂಗ್ ಅಗೇನ್ ನಾನು ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೀನಿ. ಟೈಮ್ ಇಂಟರ್ವಲ್ ಮೆಜರ್ಮೆಂಟ್ ಈಸ್ ನಥಿಂಗ್ ಬಟ್ ವಿ ಹ್ಯಾವ್ ಟು ಮೆಜರ್ ದಿ ಟೈಮ್ ಇಂಟರ್ವಲ್ ಆರ್ ಟೈಮ್ ಗ್ಯಾಪ್ ಬಿಟ್ವೀನ್ ಎನಿ 2 ಈವೆಂಟ್ಸ್. ಸೊ 2 ಈವೆಂಟ್ಸ್ ಇರುತ್ತೆ, 2 ಈವೆಂಟ್ಸ್. ಆ ಈವೆಂಟ್ಸ್ ಫಾರ್ ಎಕ್ಸಾಂಪಲ್ ಎನಿ ಈವೆಂಟ್ಸ್ ಲೈಕ್ ಒಂದು ಸ್ಟಾರ್ಟ್ ಈವೆಂಟ್ ಆಗುತ್ತೆ, ಇನ್ನೊಂದು ಅದೇ ಈವೆಂಟ್ ಸ್ಟಾಪ್ ಆಗುತ್ತೆ ಅಂದ್ಕೊಳ್ಳೋಣ. ಸೊ ಸ್ಟಾರ್ಟ್ ಅಂಡ್ ಸ್ಟಾಪ್ ಈವೆಂಟ್ ಮಧ್ಯೆ ಎಷ್ಟು ಟೈಮ್ ಇರುತ್ತೆ ಆ ಟೈಮ್ನ ನಾವು ಕಂಡುಹಿಡಬೇಕು. ಸೊ ಅದೇ ಟೈಮ್ ಇಂಟರ್ವಲ್ ಮೆಜರ್ಮೆಂಟ್. ಅದಕ್ಕೆ ಏನು ಮಾಡ್ತೀವಿ, 2 ಇನ್ಪುಟ್ ಸಿಗ್ನಲ್ ಕೊಡ್ತೀವಿ, ಒಂದು ಸ್ಟಾರ್ಟ್ ಮಾಡಲಿಕ್ಕೆ ಇನ್ನೊಂದು ಸ್ಟಾಪ್ ಮಾಡಲಿಕ್ಕೆ. ಸೊ ಇನ್ಪುಟ್ ಸಿಗ್ನಲ್ ಇಲ್ಲಿ ಕೊಡ್ತೀವಿ. ಸೊ ಆ ಇನ್ಪುಟ್ ಸಿಗ್ನಲ್ನ ನಮಗೆ ಬೇಕಿರೋ ರೀತಿ ನಾವು ಅದನ್ನು ಹೆಚ್ಚು ಮಾಡ್ಕೊಬೋದು, ಕಡಿಮೆ ಮಾಡ್ಕೊಬೋದು. ಸೊ ಸಿಂಪ್ಲಿ ಅದನ್ನು ಅಟಿನ್ಯೂಯೇಟ್ ಮಾಡ್ಬೋದು, ಇಲ್ಲ ಆಂಪ್ಲಿಫೈ ಮಾಡ್ಕೊಬೋದು. ನಂತರ ಅದೇ ಸಿಗ್ನಲನ್ನು ಯೂಶಲಿ ನಮ್ಮ ಸೈನ್ ಸಿಗ್ನಲ್ ಇರುತ್ತೆ, ಎ ಸಿ ಸಿಗ್ನಲ್, ಅದನ್ನು ಸ್ಮಿತ್ ಟ್ರಿಗರಿಗೆ ಕೊಟ್ಟು ನಾವು ಏನು ಮಾಡ್ತೀವಿ, ಸ್ಕ್ವೇರ್ ಪಲ್ಸಸ್ ಆಗಿ ಕನ್ವರ್ಟ್ ಮಾಡ್ತೀವಿ. ಅದು 2 ಸಿಗ್ನಲ್, ಇನ್ಪುಟ್ ಸಿಗ್ನಲ್ 1, ಇನ್ಪುಟ್ ಸಿಗ್ನಲ್ 2. ನಂತರ ಆ ಸಿಗ್ನಲನ್ನು ನಾವು ಫ್ಲಿಪ್ ಫ್ಲಾಪಿಗೆ ಕೊಡ್ತೀವಿ. ಆ ಸ್ಟಾರ್ಟ್ ಸಿಗ್ನಲ್ ಫ್ಲಿಪ್ ಫ್ಲಾಪ್ನ ಸೆಟ್ ಮಾಡುತ್ತೆ, ಆ ಸ್ಟಾಪ್ ಸಿಗ್ನಲ್ ಫ್ಲಿಪ್ ಫ್ಲಾಪ್ನ ರೀಸೆಟ್ ಮಾಡುತ್ತೆ. ಅಂದರೆ ಸ್ಟಾರ್ಟ್ ಸಿಗ್ನಲ್ ಬಂದಾಗ ಇದು ಆ್ಯಂಡ್ ಗೇಟ್ಗೆ 1 ಹೋಗುತ್ತೆ, ಸ್ಟಾಪ್ ಸಿಗ್ನಲ್ ಬಂದಾಗ ಆ್ಯಂಡ್ ಗೇಟ್ ಇನ್ಪುಟ್ ವಿಲ್ ಬಿ 0. ನಿಮಗೆ ಗೊತ್ತಿದೆ. ಸೊ ಯಾವಾಗ 1 ಬರುತ್ತೆ ಅವಾಗ ಅದು ಏನು ಮಾಡುತ್ತೆ, ನಾವು ಇಲ್ಲಿಂದ ಎಷ್ಟು ಪಲ್ಸ್ ಕೊಡ್ತೀವಲ್ಲ ಸೇಮ್ ಥಿಂಗ್ 1 ಮೆಗಾಹರ್ಟ್ಜ್ ಕ್ರಿಸ್ಟಲ್ ಇರುತ್ತೆ. ಸೈನ್ ವೇವಿಂದ ಸ್ಕ್ವೇರ್ ವೇವ್ ಮಾಡ್ತೀವಿ. ಸ್ಕ್ವೇರ್ ವೇವ್ ಮಾಡಿದ್ರೆ ನಮಗೆ ಎಷ್ಟು ಟೈಮ್ ಬೇಕೋ ಅಷ್ಟು ಟೈಮ್ ಡ್ಯೂರೇಷನ್ನ ಡಿವೈಡ್ ಮಾಡಿಕೊಂಡು ಆ ಒಂದು ಗೇಟ್ ಪಲ್ಸ್ನ ನಾವಿಲ್ಲಿ ಆ್ಯಂಡ್ ಗೇಟಿಗೆ ಕೊಡ್ತೀವಿ. ಸೊ ಈ ಒಂದು ಪಲ್ಸ್ ಡ್ಯೂರೇಷನಲ್ಲಿ ಇಲ್ಲಿ ಇನ್ಪುಟ್ ಸಿಗ್ನಲ್ ಸ್ಟಾರ್ಟ್ ಸಿಗ್ನಲ್ ಎಷ್ಟು ಬರುತ್ತಲ್ಲ ಆ ಪಲ್ಸ್ಗಳನ್ನ ನಾವು ಕೌಂಟ್ ಮಾಡ್ತೀವಿ. ನೆಕ್ಸ್ಟ್ ಈ ಸಿಗ್ನಲ್ ಬಂದಾಗ ಸ್ಟಾಪ್ ಸಿಗ್ನಲ್ ಆಕ್ಟಿವೇಟ್ ಆದಾಗ ಏನಾಗುತ್ತೆ, ಫ್ಲಿಪ್ ಫ್ಲಾಪ್ ಔಟ್ಪುಟ್ 0 ಇರುತ್ತೆ, ಆ್ಯಂಡ್ ಗೇಟ್ ಔಟ್ಪುಟ್ 0 ಇರುತ್ತೆ. ಅವಾಗ ಏನಾಗುತ್ತೆ, ಪಲ್ಸ್ ಬರೋದು ಸ್ಟಾಪ್ ಆಗುತ್ತೆ ಕೌಂಟರ್ಗೆ. ಸೊ ಕೌಂಟರ್ ಅವಾಗ ಸ್ಟಾಪ್ ಮಾಡುತ್ತೆ. ಸೊ ಅಂದರೆ ಸ್ಟಾರ್ಟ್ ಆ್ಯಂಡ್ ಸ್ಟಾಪ್ ಮಧ್ಯೆ ಏನು ಪಲ್ಸ್ ಬರುತ್ತಲ್ಲ, ಎಷ್ಟು ಪಲ್ಸ್ ಬರುತ್ತೆ ಆ ಪಲ್ಸ್ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಸೊ ಆ ಪಲ್ಸ್ ಟೈಮ್ ಒಂದು ಪಲ್ಸ್ ಟೈಮ್ ನಮಗೆ ಗೊತ್ತಿರುತ್ತೆ. ಸೊ ಟೋಟಲ್ ಪಲ್ಸ್ ಎಷ್ಟು ಬಂದಿದೆ ಅಂತ ನೋಡಿಕೊಂಡು ನಾವು ಸ್ಟಾರ್ಟ್ ಆ್ಯಂಡ್ ಸ್ಟಾಪ್ ಮಧ್ಯೆ ಎಷ್ಟು ಪಲ್ಸ್ ಬಂತು ಅಂತ ನೋಡಿಕೊಂಡು ವಿ ಕ್ಯಾನ್
measure the time interval. For example, start and stop ಮಧ್ಯೆ ಒಂದೇ ಪಲ್ಸ್ ಬರುತ್ತೆ ಅಂತ ಅಂದ್ಕೊಳ್ಳೋಣ. ಸೊ ಇಲ್ಲಿ ತಗೊಂಡಿದ್ದಾರೆ ಅವರು ಸೇ ಫಾರ್ ಎಕ್ಸಾಂಪಲ್ 1 ಮೈಕ್ರೋಸೆಕೆಂಡ್ ಅಂತ ಅಂದ್ಕೊಳ್ಳೋಣ ಡಿವೈಡ್ ಬೈ 10. ಸೊ 1 ಸೆಕೆಂಡ್ ನೀವು ಬೇಕಾದ್ರೆ 10 ಟೈಮ್ಸ್ 6 ಟೈಮ್ಸ್ ಡಿವೈಡ್ ಮಾಡಿ 1 ಸೆಕೆಂಡ್ ಪಲ್ಸ್ನು ಕೂಡ ನಾವು ತಗೋಬಹುದು. ಸೊ 1 ಪಲ್ಸ್ ಬಂದರೆ ಫಾರ್ ಎಕ್ಸಾಂಪಲ್ 1 ಸೆಕೆಂಡ್, ಇಲ್ಲಿ ನಾವು ಡಿವೈಡ್ ಬೈ ಓನ್ಲಿ 3 ಮಾಡಿದ್ದೀವಿ. ಸೊ ದಟ್ ಮೀನ್ಸ್ 1 ಮಿಲಿ ಸೆಕೆಂಡ್, ಐಮ್ ಸಾರಿ 1 ಮಿಲಿ ಸೆಕೆಂಡ್ ಬರುತ್ತೆ, ಇಲ್ಲಿ 3 ಟೈಮ್ ಡಿವೈಡ್ ಮಾಡಿದ್ದೀವಿ. ಸೊ 1 ಮಿಲಿ ಸೆಕೆಂಡ್ ಅಂದರೆ ಒಂದೇ ಪಲ್ಸ್ ಬಂದರೆ ಸ್ಟಾರ್ಟ್ ಅಂಡ್ ಸ್ಟಾಪ್ ಮಧ್ಯೆ ಇಫ್ ಯು ಗೆಟ್ ಓನ್ಲಿ 1 ಪಲ್ಸ್ ಅದರ ಅರ್ಥ ಟೈಮ್ ಇಂಟರ್ವಲ್ 1 ಮಿಲಿ ಸೆಕೆಂಡ್ ಅಂತ. 10 ಪಲ್ಸ್ ಬಂದರೆ 10 ಪಲ್ಸ್ ಬಂದರೆ ಟೈಮ್ ಇಂಟರ್ವಲ್ 10 ಮಿಲಿ ಸೆಕೆಂಡ್ ಅಂತ. ಫೈನ್. ಸೊ ಈ ರೀತಿ ನಾವು ಒಂದು ಈವೆಂಟ್ ದಟ್ ಈಸ್ ಸ್ಟಾರ್ಟ್ ಅಂಡ್ ಸ್ಟಾಪ್ ಈವೆಂಟ್ಗಳ ಮಧ್ಯೆ ಎಷ್ಟು ಪಲ್ಸ್ ಬರುತ್ತೆ ಅಂತ ಮೆಷರ್ ಮಾಡ್ತೀವಿ. ಎಷ್ಟು ಪಲ್ಸ್ ಬಂದಿದೆ ಅಂತ ಗೊತ್ತಾದರೆ ಎಷ್ಟು ಟೈಮ್ ಅಂತ ನಮಗೆ ಗೊತ್ತಾಗುತ್ತೆ. ಸೊ ಯಾಕಂದರೆ ಪಲ್ಸ್ ಒಂದೊಂದು ಪಲ್ಸ್ 1 ಮಿಲಿ ಸೆಕೆಂಡ್ ಇದೆ ಅಂದರೆ 10 ಪಲ್ಸ್ ಬಂದರೆ 10 ಮಿಲಿ ಸೆಕೆಂಡ್, 100 ಪಲ್ಸ್ ಬಂದರೆ 100 ಮಿಲಿ ಸೆಕೆಂಡ್. ಸೊ ಈ ರೀತಿ ಟೈಮ್ ಇಂಟರ್ವಲ್ನ ನಾವು ಮೆಜರ್ಮೆಂಟ್ ಮಾಡ್ಬೋದು. ಫೈನ್. So in this session we briefly discussed about how digital frequency meter works and how the time interval can be measured using this counter. Thank you so much.